ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಎಷ್ಟೋ ಜನ ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಎಷ್ಟೋ ಜನದ್ದು ಒಂದು ಅರ್ಜಿಗಳು ರಿಜೆಕ್ಟ್ ಆಗಿದೆ. ಇದು ಒಂದು ರಿಜೆಕ್ಟ್ ಆಗಿದೆ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ದೀರಾ. ಅರ್ಥ ಆಯ್ತಾ? ಅಪ್ರೂವಲ್ ಆಗಿಲ್ದೇನೆ ಕಮೆಂಟ್ ಮಾಡಿದ್ದೀರಾ, ರಿಜೆಕ್ಟ್ ಆಗಿದೆ ಅಂತ ಕಮೆಂಟನ್ನು ಮಾಡಿದ್ದೀರಾ. ದಯವಿಟ್ಟು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನಕ್ಕೋಸ್ಕರ ರಿಜೆಕ್ಟನ್ನು ಮಾಡಿರ್ತಾರೆ, ಒಂದು ಅದಕ್ಕೆ ರೀಸನ್ ಏನಾಗಿರಬಹುದು, ಮತ್ತೆ ಅರ್ಜಿ ಏನಾದರೂ ಹಾಕಿಸ್ಕೊಳ್ಬಹುದಾ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಪ್ರಾಪರ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವಿವಾಗ ಟೈಲರಿಂಗ್ ಕೆಲಸ ಮಾಡ್ತಿದ್ರೆ ಟೈಲರಿಂಗ್ ಅಂತಾನೆ ಅರ್ಜಿಯನ್ನು ಸಲ್ಲಿಸಬೇಕು. ಗಾರೆ ಕೆಲಸ ಮಾಡ್ತಿದ್ರೆ ಗಾರೆ ಕೆಲಸಕ್ಕೆ ಸಂಬಂಧಪಟ್ಟಿರೋ ಥರನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ನೀವೇನಾದರೂ ಹೂವು ಕಟ್ಟೋರಾಗಿದ್ದರೆ ಹೂವು ಕಟ್ತಾ ಇದ್ದೀನಿ ಅಂತಲೇ ಅರ್ಜಿ ಹಾಕಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಕೆಲವೊಂದು ಪಂಚಾಯತಿ ಕಡೆಯಿಂದ ಆಗಿರ್ಬೋದು, ಅಂಗನವಾಡಿ ಕಡೆಯಿಂದ ಆಗಿರ್ಬೋದು, ವೆರಿಫಿಕೇಷನ್ ಖಂಡಿತವಾಗ್ಲೂ ಮಾಡಿಸ್ತಾರೆ. ಅಕಸ್ಮಾತ್ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ನೀವು ಕೆಲಸಗಳನ್ನು ನೀವು ಮಾಡಿಲ್ಲ ಅಂದರೆ ಕೂಡಲೇ ಇಮ್ಮಿಡಿಯೇಟ್ಲಿ ರಿಜೆಕ್ಟನ್ನು ಮಾಡಿರ್ತಾರೆ. ಪಂಚಾಯತಿ ಕಡೆಯಿಂದನೇ ರಿಜೆಕ್ಟ್ ಆಗಿರ್ತದೆ. ನೀವೇನಾದರೂ ನಗರ ವ್ಯಾಪ್ತಿಯಲ್ಲಿದ್ದರೆ ಅದರಲ್ಲೂ ಸಹ ಒಂದು ನಗರಸಭೆಯಲ್ಲಿ ವೆರಿಫಿಕೇಷನ್ ಮಾಡಿ ಅವ್ರು ಏನು ಮಾಡ್ತಾರೆ, ರಿಜೆಕ್ಟನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನೊಂದು, ಡಾಕ್ಯುಮೆಂಟ್ಸ್ಗಳೇನಾದರೂ ಕರೆಕ್ಟಾಗಿಲ್ಲ ಅಂದ್ರೂ ಸಹ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ. ದಯವಿಟ್ಟು ಡಾಕ್ಯುಮೆಂಟ್ಸ್ಗಳು ಮೊದಲು ಪ್ರಾಪರಾಗಿ ರೆಡಿ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೆ ಅದು ಏನೋ ಮೇ ಬಿ ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ. ಅರ್ಥ ಆಯ್ತಾ? ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡಲ್ಲಿ ಆಗಿರ್ಬೋದು, ಇಷ್ಟರಲ್ಲೂ ಸಹ ಒಂದೇ ಥರ ಹೆಸರು ಇರಲೇಬೇಕು. ನೀವು ರೇಷನ್ ಕಾರ್ಡು ಎಷ್ಟೋ ಜನ ಕೊಟ್ಟಿರೋದೇ ಇಲ್ಲ ಅರ್ಜಿ ಹಾಕ್ಸೋದಕ್ಕೆ. ದಯವಿಟ್ಟು ಆ ಥರ ಅಂದ್ಕೊಳ್ಬೇಡಿ. ರೇಷನ್ ಕಾರ್ಡಲ್ಲೂ ಸಹ ಹೆಸರು ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಾ? ರೇಷನ್ ಕಾರ್ಡಲ್ಲೂ, ಆಧಾರ್ ಕಾರ್ಡಲ್ಲೂ, ಪಾನ್ ಕಾರ್ಡಲ್ಲೂ, ಬ್ಯಾಂಕ್ ಪಾಸ್ಬುಕ್ಕಲ್ಲೂ ಎಲ್ಲದರಲ್ಲೂ ಒಂದೇ ರೀತಿಯ ಒಂದು ಹೆಸರುಗಳು ಇರಬೇಕಾಗುತ್ತೆ. ಈ ಥರ ಇದ್ದರೆ ಮಾತ್ರ ಅಪ್ರೂವಲ್ ಮಾಡ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸರಿ ಒಂದು CSC ಸರ್ವಿಸ್ ಸೆಂಟರ್ಗಳಿಂದ ಫೋನ್ ಮಾಡಿ ಅವರು ಸಹ ನಿಮಗೆ ಅಪ್ರೂವಲ್ ಮಾಡಿಕೊಡ್ತಿದ್ದಾರೆ. ಬಟ್ ಅವರು ಅಪ್ರೂವಲ್ ಮಾಡಿದ್ರು ನೆಕ್ಸ್ಟು ಲೆವೆಲ್ಗೆ ಹೋದಾಗ ಅದು ರಿಜೆಕ್ಟ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಕೂಡಲೇ ಒಂದು ಅರ್ಜಿಗಳು ಒಂದು ರಿಜೆಕ್ಟ್ ಆಗಿದೆ ಅಂಥವರೆಲ್ಲ ಏನೋ ಒಂದು ರೀಸನ್ ಇರ್ಬೋದು ಹುಡುಕಿ, ಒಂದು ಪಂಚಾಯತಿಯಲ್ಲಿ ಏನಾದರೂ ರಿಜೆಕ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಪಂಚಾಯತಿಗೆ ವಿಸಿಟ್ ಮಾಡಿ ರೀಸನ್ ಏನು ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ಅರ್ಜಿ ಹಾಕಿಸ್ಕೊಳ್ತೀನಿ ಅಂದರೆ ಇಮಿಡಿಯೇಟ್ಲಿ ಹಾಕಿಸ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು, ಅದು ಅರ್ಜಿ ಹಾಕ್ಬೋದಾ ಅಥವಾ ಹಾಕೋಕ್ಕಾಗೋದಿಲ್ವ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಮೇಜರ್ ಆಗಿ ಡಾಕ್ಯುಮೆಂಟ್ಸ್ ಇಶ್ಯೂ ಆಗಿರ್ತದೆ. ಇಲ್ಲಾಂದರೆ ಅದಕ್ಕೆ ಸಂಬಂಧಪಟ್ಟಿರೋ ಥರ ನೀವು ಅರ್ಜಿನ ಹಾಕ್ಸಿರೋದಿಲ್ಲ. ಎಷ್ಟೋ ಜನ ಗಾರೆ ಕೆಲಸ ಮಾಡ್ತಿದ್ದು ಟೈಲರಿಂಗ್ ಅಂತ ಹಾಕಿಸ್ತೀರಾ, ಅಲ್ಲ ಗಾರೆ ಕೆಲಸದ ಹೆಲ್ಪರ್ ಕೆಲಸ ಮಾಡ್ತಿದ್ರೆ ಟೈಲರಿಂಗ್ ಕೆಲಸ ಅಂತ ಹಾಕಿಸ್ತೀರಾ, ಮತ್ತು ಇನ್ನೇನಾದರೂ ಬೇರೆ ಕೆಲಸಗಳು ಮಾಡ್ತಿದ್ರು ಟೈಲರಿಂಗ್ ಅಂತ ಹಾಕಿಸ್ತೀರಾ. ದಯವಿಟ್ಟು ಈ ಥರ ಎಲ್ಲ ಮಾಡೋದ್ರಿಂದ ಮೇಜರು ಒಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರನೇ ಅದೇ ಒಂದು ರೀಸನ್ಗೋಸ್ಕರ ರಿಜೆಕ್ಟ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಕೆಲಸಗಳು ನೀವು ಮಾಡದೇ ಇರುವಂಥ ಒಂದು ಕಾರಣಗಳಿಂದ ಇಮ್ಮಿಡಿಯೇಟ್ಲಿ ರಿಜೆಕ್ಟನ್ನು ಮಾಡಿರ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಒಂದು ರೀ ಅಪ್ಲಿಕೇಶನ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲಿಕೇಶನ್ ಏನಾದರೂ ತೊಗೊಳುತ್ತಾ ಅಥವಾ ತೊಗೊಳೋದಿಲ್ವಾ ಅಂತ ನಾನು ಇವತ್ತು ಒಂದು ಟ್ರೈ ಮಾಡ್ತೀನಿ. ಅರ್ಥ ಆಯ್ತಾ? ಟ್ರೈ ಮಾಡಿ ಆದಮೇಲೆ ನಾನು ನಿಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾರ್ದೆಲ್ಲ ರಿಜೆಕ್ಟ್ ಆಗಿದೆ ಇಮ್ಮಿಡಿಯೇಟ್ಲಿ ನನಗೆ ಒಂದು ಕಮೆಂಟನ್ನು ಮಾಡಿ ನಿಮ್ಮದೇ ನಾನು ಟ್ರೈ ಮಾಡ್ತೀನಿ. ನಾನು ನಿಮ್ಮದು ಇಮ್ಮಿಡಿಯೇಟ್ಲಿ ನಾನೇ ಟ್ರೈ ಮಾಡ್ತೀನಿ. ಏನಾದರೂ ತೊಗೊಂಡ್ರೆ ಕೂಡಲೇ ಅರ್ಜಿಯನ್ನು ಹಾಕ್ಕೊಡ್ತೀನಿ, ಫ್ರೀಯಾಗಿ ಹಾಕ್ಕೊಡ್ತೀನಿ. ಅರ್ಥ ಆಯ್ತಾ? ದಯವಿಟ್ಟು ಯಾರೆಲ್ಲ ಒಂದು ಅಪ್ಲಿಕೇಶನ್ಗಳನ್ನ ಹಾಕಿಸ್ಕೊಳ್ಬೇಕು, ರಿಜೆಕ್ಟ್ ಆಗಿದ್ರೆ ಮಾತ್ರ ನನಗೆ ಕಮೆಂಟ್ ಮಾಡಿ, ನಿಮ್ಮದು ಮೊಬೈಲ್ ನಂಬರು ಸಹ ನನಗೆ ಶೇರ್ ಮಾಡಿ, ನಾನೇ ನಿಮ್ಗೆ ಕಾಲ್ ಮಾಡಿ ಅರ್ಜಿಯನ್ನು ನಾನು ಟ್ರೈ ಮಾಡ್ತೀನಿ. ತೊಗೊಳ್ತಾ ಇಲ್ಲವ ಅಂತ ನಾನು ಒಂದ್ಸರಿ ಚೆಕ್ ಮಾಡಿ ಆನಂತರ ಎಲ್ಲ ವ್ಯೂವರ್ಸ್ಗೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಈ ಥರ ಒಂದು ಅವಕಾಶಗಳು ಬಂದರೆ ಒಳ್ಳೆ ರೀತಿಯಲ್ಲೂ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಪ್ರಾಪರ್ ಆಗಿರಿ. ಅರ್ಥ ಆಯ್ತಾ? ಫೇಕಾಗಿ ಒಂದು ಅರ್ಜಿಗಳನ್ನು ಹಾಕ್ಸೋದಕ್ಕೆ ಹೋಗಬೇಡಿ. ಅದಕ್ಕೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ಆ ಥರ ಇದ್ದರೆ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿರ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಓಕೆ ಗಾಯ್ಸ್, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ಕಮೆಂಟನ್ನು ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಏನೇ ಒಂದು CSC ಅಪ್ಡೇಟ್ ವಿಚಾರಗಳಿದ್ರು ಇಮಿಡಿಯೇಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೂಡಲೇ ನೀವು ನೋಡಬಹುದು. ಅರ್ಥ ಆಯ್ತಾ? ದಯವಿಟ್ಟು ಆ ಥರ ಏನಾದರೂ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೂಡಲೇ ಕಮೆಂಟು ಸಹ ನೀವು ಮಾಡಬಹುದು. 24 hours ಒಳಗಡೆ ನಾನು ನಿಮಗೆ ಆ ಕಮೆಂಟ್ಸ್ಗೆ ರಿಪ್ಲೈಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಗೊತ್ತಿದ್ರೆ ವಿತಿನ್ ನೋಡಿದ ತಕ್ಷಣ ನಾನು ರಿಪ್ಲೈನ ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಅಪ್ಡೇಟಿಂಗ್ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ.